ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತು ನಾನು ಕಡುಬು ಮಾಡ್ತಾಯಿದ್ದೀನಿ. ಅದಕ್ಕೆ 4 ಚೊಂಬಾಗೋಷ್ಟು ನೀರು ಇಟ್ಕೊಂಡಿದ್ದೀನಿ. ಒಂದು 2 kg ಅಷ್ಟು ರವೆ ತೊಗೊಂಡಿದ್ದೀನಿ. ನಾನು ದೊಡ್ಡ ಚೊಂಬಲ್ಲೇ 4 ಚೊಂಬು ಹಾಕ್ಕೊಂಡಿರೋದು, ಅಂದರೆ 1 ಲೀಟ್ರ್ ಚೊಂಬಲ್ಲಿ. ಇವಾಗ ಅದು ಕುದೀತಾ ಇದೆ. ಇವಾಗ ಚೆನ್ನಾಗಿ ಗಂಟಿಲ್ದಿರೋ ಥರ ಅದು ಹಿಟ್ಟು ಹಾಕ್ತಾನೆ ತಿರುಗಿಸ್ತಾ ಇರಬೇಕು. ಅದು ತಿರುಗಿಸ್ತಾನೇ ಇರಬೇಕು, ಬಿಟ್ಟರೆ ಗಂಟಾಗ್ಬಿಡುತ್ತೆ. ಇವಾಗ ಇದು ಹಾಕ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ಗಟ್ಟಿಯಾದರೆ ಸಾಕು. ನೋಡಿ, ಈ ಹದಕ್ಕೆ ಬಂದರೆ ಸಾಕು, ನಾವು ಇಳಿಸ್ಕೋಬೋದು. ನಾನು ಇವಾಗ ಇಳಿಸ್ಕೊಂಡು ಒಂದು ಮರದಲ್ಲಿ ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಆಮೇಲೆ ಚೆನ್ನಾಗಿ ನೀರು ತಾಗಿಸ್ಕೊಳ್ತಾ ಉಂಡೆ ಕಟ್ಟಿ ಇಡ್ತೀನಿ. ಇವಾಗ ಇದಾಗಿದೆ. ಇವಾಗ ಬಿಸಿನೀರೆಲ್ಲ ಕುಡಿದು ಕಾಫಿನೂ ಮಾಡಿಟ್ಟಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಂಬಾರಿತ್ತು ಹಿಡಿದು ಬಿಸಿಗಿಟ್ಟಿದ್ದೀನಿ. ಇವಾಗ ಕಡುಬಿಗೆ ನಾನು ತಿಳಿಸಾರು ಮಾಡ್ತಾಯಿದ್ದೀನಿ, ಬೇಳೆ ಹಾಕಿ. ಚೆನ್ನಾಗಾಗತ್ತೆ. ಇಲ್ಲಿ ಕಡುಬಿಗೆ ತಿಳಿಸಾರು ಮಾಡೋಕ್ಕೆ ಬೇಳೆ ಮತ್ತು ಟೊಮ್ಯಾಟೊ, ಶುಂಠಿ ಹಾಕಿ 4 ವಿಷಲ್ ಹಾಕ್ಸೋಕ್ಕಿಟ್ಟಿದ್ದೀನಿ. ಮತ್ತು ಒಗ್ಗರಣೆಗೆ ಈರುಳ್ಳಿ, 1 ಟೊಮ್ಯಾಟೊ, 3 ಟೊಮ್ಯಾಟೊ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ತೊಳೆದು ಹೆಚ್ಕೊಳ್ತಾ ಇದ್ದೀನಿ. ಪ್ರತಿದಿನವೂ ಇದೇ ಥರ ಇರುತ್ತೆ ನನ್ನ ಬೆಳಗಿನ ರೂಟೀನು. ಬೆಳಗ್ಗೆನೇ ತಿಂಡಿ ಮತ್ತು ಅಡುಗೆ ಒಟ್ಟೊಟ್ಟಿಗೆ ಆಗುತ್ತೆ. ಆಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ನೆಲ ಒರೆಸೋದು ಎಲ್ಲ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಮಾಡ್ತೀವಿ. ಹಾಗೆ 1 ಗಂಟೆ ಒಳಗೆಲ್ಲ ಮುಗಿಯುತ್ತೆ. ನಾನು ಸ್ವಲ್ಪ 12 ಗಂಟೆ ಒಳಗೆ ಸ್ನಾನ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ. ಪೂಜೆ ಎಲ್ಲ ಬೆಳಗ್ಗೆನೇ ಮಾಡಿರ್ತಾರೆ. ಇವಾಗ ನಾನು ಬೇಳೆ ಮತ್ತು ಟೊಮ್ಯಾಟೊ, ಶುಂಠಿ ಹಾಕಿದ್ನಲ್ಲ, ಅದನ್ನು ಒಂದು ಜಾಲರಿಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ರಸ ತೆಗೆದಾದ್ಮೇಲೆ ಉಳಿದಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆಲೇ ಕಾಯಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಕಾಯಿ ಹಾಕಿ ಮಿಕ್ಸಿ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಮತ್ತೊಂದು ಸಲ ಜರಡೆ ಹಿಡ್ಕೋಬೇಕು. ನೋಡಿ, ಈ ಥರ ಆಗಿದೆ. ಇವಾಗ ಇದಕ್ಕೆ ನಾವು ಟೊಮೆಟೊ ಈರುಳ್ಳಿ ಹೆಚ್ಕೊಂಡಿದ್ವಲ್ಲ, ಅದನ್ನು ಒಗ್ಗರಣೆ ಮಾಡಿ ಹಾಕ್ಕೋಬೇಕು. ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಒಂದು 3 ಸ್ಪೂನು. ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಪಟ ಅಂತಿದ್ದಂಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣಸು, ಕರಿಬೇವನ್ನು ಹಾಕ್ಕೊಬಿಡ್ತೀನಿ ಈಗಲೇ. ಇದನ್ನು ಚೂರು ಫ್ರೈ ಮಾಡಿಕೊಂಡು ನಾನು ಟೊಮೆಟೊ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಒಟ್ಟಿಗೆ ಹಾಕ್ಕೊಬಿಡ್ತೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣನ್ನು ನೆನೆಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ MTR ರಸಮ್ ಪೌಡರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಮನೇಲಿ ಮಾಡಿರೋದು ತಿಳಿ ಸಾಂಬಾರು ಪುಡಿ ಖಾಲಿಯಾಗಿದೆ. ಇವಾಗ ಇದಕ್ಕೆ ರಸಮ್ ಪೌಡ್ರ್ ಹಾಕ್ಕೋಬೇಕು. ಜೊತೆಗೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ, ಅದು ರಸನೂ ಚೆನ್ನಾಗಿ ತೆಕ್ಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಹುಣಸೆ ನೀರು ಹಾಕಿದ ಮೇಲೆ ಉಪ್ಪನ್ನು ಅಷ್ಟೇ ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಟೊಮೆಟೊ ಈರುಳ್ಳಿನ ಫ್ರೈ ಮಾಡ್ತೀವಲ್ಲ, ಅದನ್ನು ಹಾಕ್ಕೋಬೇಕು ಇದಕ್ಕೇ. ಒಂದೆರಡು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಆಗ್ತಾ ಬಂದಿದೆ. ಇಷ್ಟು ಫ್ರೈ ಆದರೆ ಸಾಕು. ಟೊಮೆಟೊನ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡು ನಡೆಯುತ್ತೆ, ಸ್ವಲ್ಪ ಬಾಯಿಗೆ ಸಿಗೋ ಥರ. ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕುದ್ರೆ ಮುಗೀತು. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಇವಾಗ ನಾನು ರಾಗಿ ಮಾಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕುಡಿದ್ಬಿಟ್ರೆ ಸ್ವಲ್ಪ ಸಮಾಧಾನ ಬೆಳಿಗ್ಗೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.